ಹೈಟೆಕ್ ಆಸ್ಪತ್ರೆ. ಆದರೆ ಅಲ್ಲಿ ಬರೋದು ಖಾಸಗಿ ಆಸ್ಪತ್ರೆಗೆ ನೀವು ಸ್ಕ್ಯಾನಿಂಗ್ ಹೋದರೆ 1,500 ರೂಪಾಯಿ 2,000 ರೂಪಾಯಿ, ಇಲ್ಲಿ 100 ರೂಪಾಯಿಂದ ಆಗುತ್ತೆ. ಬಡ ಮಹಿಳೆಯರು ಬರ್ತಾರೆ. ಸರ್ಕಾರ ಇರೋದು ಬಡ ಮಹಿಳೆಯರಿಗೆ, ಬಡವರಿಗಾಗಿನೇ. 90% ಬಡವರು ಈ ಥರ ಕೂತ್ಕೋಬೇಕಾ? ಇಲ್ಲೊಂದು ಸೀಟ್ ವ್ಯವಸ್ಥೆ ಮಾಡ್ಕೊಡೋಕ್ಕಾಗೋದಿಲ್ಲ. ನಿಮ್ಮಿಂದ ಆಗೋದಿಲ್ಲ ಅಂದರೆ ಕೈ ಎತ್ತಿ ಹೇಳ್ತೀನಿ, ಬರ್ಕೊಡಿ. ನಮ್ಮಿಂದ ಮಾಡೋಕ್ಕಾಗಲ್ಲ. 2 ಗಂಟೆ ಒಳಗೆ ವ್ಯವಸ್ಥೆ ಮಾಡ್ತೀವಿ. ಬನ್ನಿ, ರೇಖಾ ಸೋನಾವಾನೆ ಜಿಮ್ಸ್ ವೈದ್ಯಕೀಯ ಅಧೀಕ್ಷಕರು ಇದ್ದಾರೆ. ಡಾಕ್ಟರ್ ಮೇಡಮ್ ನಮಸ್ತೆ. ಓಕೆ, ಕಟ್ಟಾಗಿದೆ. ನಮ್ಮ ರಿಪೋರ್ಟರ್ ಇರಬೇಕು ಅದರ ಮುಂಭಾಗ. ಮಂಜುನಾಥ್ ರೆಡಿ ಇದ್ದಾರೆ. ಮಂಜುನಾಥ್, ಈಗ ಆಸ್ಪತ್ರೆಯ ಮುಂಭಾಗದಿಂದ ನೀವಿದ್ದೀರಿ. ಭಾಳ ಅದ್ಭುತವಾದಂಥ ಸ್ಟೋರಿ. ಒಳ್ಳೆ ಆಸ್ಪತ್ರೆ, ಅದರಲ್ಲಿ 2 ಮಾತಿಲ್ಲ. ನಾನು ಹೇಳಿದ್ನಲ್ವಾ, ಚಿನ್ನ ತಟ್ಟೆಯಲ್ಲಿ ಊಟ ಕೊಟ್ಟು ಅದೇನೋ ಮಾಡಿದ್ರಂತೆ ಅನ್ನೋ ರೀತಿಯಲ್ಲಿ ಆಗಿದೆ. ಒಂದು 25 ಸೀಟ್ ಹಾಕಿದರೆ ಅಥವಾ ಸೈಡಲ್ಲಿ ಹಾಕಿದ್ರು, ಹೊರಗಡೆ ಹಾಕಿದ್ರು, ಎಲ್ಲಾದರೂ ಒಂದು ಹಾಲಲ್ಲಿ ಹಾಕಿದ್ರು ಕೂತ್ಕೊಂಡ್ಬಿಡ್ತಾರೆ. ಯಾಕಿಲ್ಲ? ಅಕ್ಕಪಕ್ಕದವರಿಂದ ಬೇಕಿದ್ರೆ ತರಿಸ್ಕೊಳ್ಳೋಣ. ಬೇಕಿದ್ರೆ ನಾನು ಸಂಬಂಧಪಟ್ಟ ಬಸವರಾಜ ಬೊಮ್ಮನಹಳ್ಳಿ ಅವರಿಗೆ ಹೇಳಿದ್ದೀನಿ, ಅವರು ಅದರ ಗಮನ ಹರಿಸ್ತಾರೆ ಅಂತೇಳಿ. ಯಾವ ರೀತಿ ಫೇಸ್ ಮಾಡ್ತಾರೆ ಆ ಪ್ರಾಬ್ಲಮ್ ಏನು? ಉಳಿದದೆಲ್ಲ ಚೆನ್ನಾಗಿದೆಯಲ್ವ ಅಲ್ಲಿ? ಹೌದು ಜಯಪ್ರಕಾಶ್ ಶೆಟ್ಟಿ, ಏನು ಗದಗನ ಜಿಮ್ಸ್ ಹೈಟೆಕ್ ಆಸ್ಪತ್ರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಗದಗ ಜಿಲ್ಲೆ ಮಾತ್ರವಲ್ಲ, ಪಕ್ಕದ ಕೊಪ್ಪಳ, ಹಾವೇರಿ, ಧಾರವಾಡ ಸೇರಿದಂತೆ ಬಹುತೇಕ ಜಿಲ್ಲೆಗಳಿಂದನೂ ಕೂಡ ಈ ಒಂದು ಆಸ್ಪತ್ರೆಗೆ ಬರ್ತಾರೆ. ಸಂಪೂರ್ಣವಾಗಿ ಹೈಟೆಕ್ ಆಸ್ಪತ್ರೆ ಇದೆ ಮತ್ತು ಏನು ಜಿಮ್ಸ್ ಆಸ್ಪತ್ರೆ ಆದ ನಂತರ ಇಲ್ಲಿ ಒಳ್ಳೆಯ ಚಿಕಿತ್ಸೆ ಸಿಗುತ್ತೆ ಅಂತೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ. ಆದರೆ ಇಲ್ಲಿ ಮೂಲಭೂತ ಸೌಕರ್ಯವಾದಂಥ ಏನು ಗರ್ಭಿಣಿಯವರು ಏನು ಸ್ಕ್ಯಾನ್ ಕೇಂದ್ರಕ್ಕೆ ಹೋಗ್ತಾರೆ, ಅಂಥ ಸ್ಕ್ಯಾನ್ ಕೇಂದ್ರದ ಮುಂಭಾಗದಲ್ಲೇ ಕೂಡ ಆಸನದ ವ್ಯವಸ್ಥೆ ಇಲ್ಲ. ಹೀಗಾಗಿ ಬೆಳಗಿನ ಜಾವ ಅವರು ಒಂದು 9 ಗಂಟೆ 10 ಗಂಟೆಗೆ ಬಂದರೆ ಮಧ್ಯಾಹ್ನ 3ರಿಂದ 4 ಗಂಟೆವರೆಗೂ ಕೂಡ ಅವರು ಅಲ್ಲಿ ನಿಂತುಕೊಳ್ಳುವಂಥ ಪರಿಸ್ಥಿತಿ ಆಗಿರುತ್ತೆ. ಇಂಥ ಸಮಯದಲ್ಲಿ ಸಾಕಷ್ಟು ಗರ್ಭಿಣಿ ಮಹಿಳೆಯರು ಕೂಡ ಅಲ್ಲೇ ನೆಲದ ಮೇಲೆ ಕೂಡ್ತಾರೆ. ಆದರೆ ಒಬ್ಬ ಗರ್ಭಿಣಿ ಮಹಿಳೆ ಅಂತಂದರೆ ಎಲ್ಲರೂ ಕೂಡ ಅವಳನ್ನು ಬಹಳಷ್ಟು ಚೆನ್ನಾಗಿ ನೋಡ್ಕೋತಾರೆ. ಯಾಕಂತಂದರೆ ಆ ಮಗು ಇರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಚೆನ್ನಾಗಿ ನೋಡ್ಕೋತಾ ಇರ್ತಾರೆ, ಅವ್ರನ್ನ ಬಹಳಷ್ಟು ಕೇರ್ ಮಾಡ್ತಾರೆ. ಆದರೆ ಈ ಒಂದು ಜಿಮ್ಸ್ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಗೆ ಬಂದಂಥ ಮಹಿಳೆಯರನ್ನು ಬಹಳಷ್ಟು ಅಮಾನೀಯವಾಗಿ ನಡೆಸ್ಕೊಳ್ತಾ ಇದ್ದಾರೆ. ಯಾಕಂತಂದರೆ ಗರ್ಭಿಣಿಯರು ಸಾಲು ಹಿಡಿದು ಕೂತ್ಕೊಂಡಿರ್ತಾರೆ, ಅವ್ರ ಮುಂಭಾಗದಲ್ಲೇ ಕೂಡ ಜನರು ಓಡಾಡ್ತಾ ಇರ್ತಾರೆ. ಈ ಬಗ್ಗೆ ಏನು ಇಲ್ಲಿಯ ಅಧೀಕ್ಷಕರಾಗಿರ್ಬೋದು ಮತ್ತು ಜಿಮ್ಸ್ ನಿರ್ದೇಶಕರು ಕೂಡ ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ. ಬೇರೆ ವಿಭಾಗದಲ್ಲಿ ಸಾಕಷ್ಟು ಚೇರ್ಗಳ ವ್ಯವಸ್ಥೆ ಇದ್ದಾವೆ, ಆದರೆ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಗರ್ಭಿಣಿಯರು ಬರ್ತಾರೆ. ಪ್ರತಿನಿತ್ಯ ಏನು 100-200ಕ್ಕೂ ಹೆಚ್ಚು ಗರ್ಭಿಣಿಯರು ಸ್ಕ್ಯಾನಿಗೆ ಬರ್ತಾರೆ. ಇಂಥ ಸಮಯದಲ್ಲಿ ಅವರಿಗೆ ಏನು ಆಸನದ ವ್ಯವಸ್ಥೆ ಇಲ್ಲದಿರೋದ್ರಿಂದ ಸಾಕಷ್ಟು ಸಮಸ್ಯೆ ಅಲ್ಲಿ ಎದುರಿಸ್ತಾ ಇದ್ದಾರೆ. ಗರ್ಭಿಣಿಯರು ಕೂಡ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡ್ತಾ ಹೇಳಿದರು, ನಾವು ಬೆಳಗಿನ ಜಾವವನ್ನು ಕೂಡ ಬಂದಿದ್ದೇವೆ, ಆದರೆ ಈವರೆಗೂ ಕೂಡ ಸ್ಕ್ಯಾನ್ ಆಗಿಲ್ಲ. ಆದರೆ ನಾವು ಸಾಕಷ್ಟು ಸಮಯದವರೆಗೂ ಕೂಡ ನಿಲ್ಕೊಳ್ಳೋಕೆ ಆಗ್ತಾ ಇಲ್ಲ, ಆದರೆ ಕೂತ್ಕೊಳ್ಳಲು ಕೂಡ ಸರಿಯಾದ ವ್ಯವಸ್ಥೆ ಇಲ್ಲದಿರೋದ್ರಿಂದ ಸಾಕಷ್ಟು ನಮಗೆ ಸಮಸ್ಯೆ ಆಗ್ತಾ ಇದೆ. ಈ ಬಗ್ಗೆ ಏನು ನೀವಾದರೂ ಕೂಡ ನಮಗೆ ಆಸನದ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಹೇಳಿ ಇಲ್ಲಿಯ ಗರ್ಭಿಣಿಯರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಏನು ಜಿಮ್ಸ್ ನಿರ್ದೇಶಕರಾಗಿರ್ಬೋದು ಮತ್ತು ಅಧೀಕ್ಷಕರು ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಏನು ಗರ್ಭಿಣಿಯರು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇರೋದ್ರಿಂದ ಅವರಿಗೆ ಕೂಡಲು ಒಂದು ಕನಿಷ್ಠ ಸೌಕರ್ಯವಾದರೂ ಕಲ್ಪಿಸಿಕೊಡಬೇಕಾಗಿದೆ. ಜಯಪ್ರಕಾಶ್ ಶೆಟ್ಟಿ ಅವರೇ. ಓಕೆ, ನಾವು ಬಸವರಾಜ ಬೊಮ್ಮನಹಳ್ಳಿ ಅವ್ರ ಹತ್ರ ಮಾತಾಡಿದ್ವಿ. ಅವ್ರು ಹೇಳಿದರು, ಇಲ್ಲ ನಾನು ಈಗ ನಿರ್ದೇಶನ ಕೊಡ್ತೀನಿ ಅಂತೇಳಿ. ರೇಖಾ ಸೋನಾವಾನೆ ಅವರ ಫೋನಲ್ಲಿ ಹೋದಾಗ ಅವ್ರು ಹೇಳಿದ್ರು, ಇಲ್ಲ ನಾನು ಪರ್ಸನಲ್ ಮಾತಾಡಬೇಕು, ಬಂದು ಮಾತಾಡಿ ಅಂತ ಹೇಳಿದ್ದಾರೆ. ನೀವು ಸಾಧ್ಯವಾದರೆ ಅಂದರೆ ಅಲ್ಲಿ ಯಾವುದೇ ಏನು ಅಲ್ಲಿರುವಂಥ ಕೆಲವಿರುತ್ತಲ್ಲ, ಕ್ಯಾಮ್ರಾಗೆ ಬರೋಂತಲ್ಲ, ಕೆಲವೊಮ್ಮೆ ಇರುತ್ತೆ, ಕೆಲವು ಕಡೆ ಕ್ಯಾಮ್ರಾ ತೊಗೊಂಡು ಹೋಗಬಾರ್ದು, ಅದನ್ನೆಲ್ಲ ಪಾಲಿಸಿ, ಏನು ತೊಂದರೆ ಇಲ್ಲ. ರೇಖಾ ಸೋನಾವಾನೆ ಅವರನ್ನು ಮೀಟ್ ಮಾಡಿ ಕೇಳಿ ಅವರಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ವೀಕ್ಷಕರು, ನನಗಂತೂ ಥ್ಯಾಂಕ್ ಯು, ಅದನ್ನು ಫಾಲೋ ಅಪ್ ಮಾಡಿ. ಮಂಜುನಾಥ್ ಈಗ ರೇಖಾ ಸೋನಾವಾನೆ ಅವರಿಗೆ ಮೊದಲ ವಿಡಿಯೋ ಕಳಿಸಿ ಅವರಿಗೆ, ರೇಖಾ ಸೋನಾವಾನೆ ಅವರಿಗೆ ವೈದ್ಯಕೀಯ ಅಧೀಕ್ಷಕರಿಗೆ, ಆಮೇಲೆ ಗೊತ್ತಾಗಲಿ. ಹೆಂಗೆ ಹೇಳ್ತಾರೆ ಅಂದರೆ ಇಲ್ಲಿ ಅಂಥದ್ದು ಅಂದರೆ ಇವರು ಯಾರು ನೋಡೋದೇ ಇಲ್ಲೋ ಅಂತ ನನಗೆ ಭಾಳ ಆಶ್ಚರ್ಯ ಆಗುತ್ತೆ. ಇವರೆಲ್ಲ ಯಾರು ತಾಯಂದಿರು? ಇವರ ಮೇಲೂ ಕ್ರಮ ಕೈಗೊತ್ತೀರಾ? ಇನ್ನು ಯಾಕೆ ಹೇಳಿದ್ರಿ ಅಂತ ಅಂಥದ್ದೇನಾದರೂ ಮಾಡಿದರೆ, ಅಂಥ ಕಿರಿಕಿರಿಗಳು ಆ ಹೆಣ್ಣುಮಕ್ಕಳಿಗೆ ತಾಯಂದಿರಿಗೆ ಏನಾದರೂ ಮಾಡಿದರೆ ಘೇರಾವ್ ಹಾಕಿಸ್ಬಿಡ್ತೀವಿ. ಈ ಕಾರ್ಯಕ್ರಮ ಇರೋದು ಇದೆಯಲ್ಲ, ಇದು ನಾವಿರೋದೇ ನಿಮಗಾಗಿ. ಆ ಬಡ ಹೆಣ್ಣು ಮಕ್ಕಳು, ತಾಯಂದಿರು, ಎಲ್ಲರೂ ಬಡವರು ಅಂದ್ಕೋಬೇಡಿ. ಆ ಹುಟ್ಟುವ ಮಕ್ಕಳು ನಾಳೆ ಈ ದೇಶವನ್ನು ಆಳುವಂಥ ತಾಕತ್ತಿರುವಂಥವ್ರು. ಶ್ರೀಮಂತರ ಮಕ್ಕಳೆಲ್ಲೂ ಆಳಿದ ಇತಿಹಾಸ ಇಲ್ಲ, ಬಡವರ ಮಕ್ಕಳೇ. ತಗೊಳ್ಳಿ, ನರೇಂದ್ರ ಮೋದಿ ತಗೊಳ್ಳಿ, ಏನು ಶ್ರೀಮಂತರ ಮನೆಯಿಂದ ಬಂದ್ರಾ? ಅಲ್ಲ. ಕೆಲವು ಉದಾಹರಣೆಗಳಿರ್ಬೋದು, ನೆಹರು ಅವ್ರದ್ದೆಲ್ಲ, ಯಡಿಯೂರಪ್ಪ, ಕುಮಾರಸ್ವಾಮಿ, ದೇವೇಗೌಡರು, ಸಿದ್ದರಾಮಯ್ಯ, ಜಗದೀಶ್ ಶೆಟ್ಟರ್, ಇವರೆಲ್ಲ ಬಡ ಮಧ್ಯಮ ಹಿಂಗೇ ಬಂದವರು. ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಇದು ಭಾಳ ನಾಚಿಕೆಗೇಡು, ಈ ಥರ ಮಾಡಬಾರ್ದಾಗಿತ್ತು. ಸಂಬಂಧಪಟ್ಟವ್ರು ನೋಡಬೇಕು. ಕೇವಲ ಶೋ ಆಫ್ ಈ ಮಹಿಳೆಯರ ಮುಂದೆ ಈ ಮಹಿಳೆಯರದ್ದು ಶೋ ಆಫ್ ಇರುತ್ತೆ, ಡಾಕ್ಟ್ರುಗಳದ್ದು. ಅಂದರೆ ನಾವೇನೋ ನಿಮ್ಗೆ ಸಂಬಳ ಕೊಡೋದು ಇವರು ರೀ, ನೀವು ಅವರ ಕೆಲಸಗಾರರು, ನೀವು ಅಷ್ಟೇ ತಿಳ್ಕೊಳ್ಳಿ. ಅದು ನೀವು ಅವರ ನೌಕರರು. ಇವರಿದ್ದಾರಲ್ಲ ಈ ತಾಯಂದಿರು, ಅವರ ನೌಕರರು ಅಲ್ಲಿರೋ ಡಾಕ್ಟ್ರು.
ನಿಮ್ಗೆ ಸಂಬಳ ಕೊಡೋದು ನಾವು, ನೆನಪಿರಲಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ನನ್ನ ಜೊತೆ ಇದ್ದಾರೆ ಶ್ರೀಲಕ್ಷ್ಮಿ ರಾಜ್ಕುಮಾರ್. ಕರ್ನಾಟಕ ಎಕ್ಸ್ಪ್ರೆಸ್ ನಲ್ಲಿ ಏನೆಲ್ಲ ಸುದ್ದಿಗಳಿದೆ ನೋಡೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಒಂದು ಬ್ರೇಕಿಂಗ್ ನ್ಯೂಸ್. ಬಳ್ಳಾರಿ ಜೈಲಿಗೆ IT ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಶವ ಸಾಗಾಟಕ್ಕೆ ಬಳಸಿದ್ದ ಹಣದ ಮೂಲದ ತನಿಖೆ, ದರ್ಶನ್ ವಿರುದ್ಧ. ರೇಣುಕಸ್ವಾಮಿ ಕೊಲೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಲೆಗೆ ನಂತರ ರೇಣುಕಸ್ವಾಮಿ ಶವ ಸಾಗಾಟಕ್ಕೆ ಬಳಸಿದ್ದ ಹಣದ ಮೂಲದ ತನಿಖೆ ನಡೆಸೋದಕ್ಕೆ IT ಅಧಿಕಾರಿಗಳು ಬಂದಿದ್ದಾರೆ. ಅಷ್ಟು ಲಕ್ಷ, ಇಷ್ಟು ಲಕ್ಷ, ಎಲ್ಲಿಂದ ಬಂತು ಈ ಲಕ್ಷ? 40 ಲಕ್ಷ ರೂಪಾಯಿ ಹಣದ ಬಗ್ಗೆ IT ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಹೈ ಸೆಕ್ಯೂರಿಟಿ ಸೆಲ್ನಿಂದ ದರ್ಶನ್ ಅನ್ನ ಈಗಾಗಲೇ ಜೈಲು ಸಿಬ್ಬಂದಿ ಕರೆ ತಂದಿದ್ದಾರೆ. IT ಅಧಿಕಾರಿಗಳ ಮುಂದೆ ದರ್ಶನ್ ಅನ್ನ ಹಾಜರುಪಡಿಸಿದ್ದಾರೆ. ದರ್ಶನ್ಗೆ ಈಗ ಪ್ರಶ್ನೆಗಳ ಮೇಲೆ ಪ್ರಶ್ನೆ, ಎಲ್ಲಿಂದ ಬಂತಪ್ಪ ಈ 40 ಲಕ್ಷ? 40 ಲಕ್ಷ ರೂಪಾಯಿ ಈಗ ಈ ರೇಣುಕಸ್ವಾಮಿ ಕೊಲೆ ನಂತರ ಶವ ಸಾಗಾಟಕ್ಕೆ ಹೋಗಿ ಶರಣಾಗೋದಕ್ಕೆ ಇತ್ಯಾದಿ ಇತ್ಯಾದಿ. ಆ ಚಾರ್ಜ್ ಶೀಟ್ ನಲ್ಲಿ ವೆರಿ ಕ್ಲಿಯರ್ ಆಗಿದೆ. ಮೊದಲು 30 ಲಕ್ಷ ಇಸ್ಕೊಂಡಿದ್ದು, ಆಮೇಲೆ ಮತ್ತೆ 10 ಲಕ್ಷ ಬೇಕು ಅಂತ ಹೇಳಿದ್ದು, ಆಮೇಲೆ ಅದು ಯಾರ್ಯಾರ ಮನೆಯಲ್ಲಿ ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು, ಇಷ್ಟು ಹಣ ಇವ್ರಿಗೆ ಎಲ್ಲಿಂದ ಬಂತು, ಯಾರು ಕೊಟ್ರು, ಏತಕ್ಕ ಕೊಟ್ರು, ಈ ಹಣದ ಮೂಲ ಎಲ್ಲಿಂದ, ಈ ಎಲ್ಲಾ ವಿಚಾರಗಳ ಬಗ್ಗೆ IT ಅಧಿಕಾರಿಗಳು ದರ್ಶನನ ಮುಂದೆ ಕೂರಿಸ್ಕೊಂಡಿದ್ದಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೈಲು ಅಧೀಕ್ಷಕರ ಕೊಠಡಿಯಲ್ಲಿ ಈಗ ಸದ್ಯ ವಿಚಾರಣೆ ನಡೀತಾ ಇದೆ. ಯಥಾವತ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ವೀಕ್ಷಕರೇ. ಬಳ್ಳಾರಿ ಜೈಲಲ್ಲಿ ಈಗ ದರ್ಶನನ್ನ ಆ ಕೊಠಡಿಗೆ ಕರೆ ತರಲಾಗಿದೆ. IT ಅಧಿಕಾರಿಗಳ ಮುಂದೆ ಕೂರಿಸಿದ್ದಾರೆ. IT ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ, ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. 40 ಲಕ್ಷ ರೂಪಾಯಿ ಎಲ್ಲಿಂದ ಬಂತು, ಈ ಹಣದ ಮೂಲ ಏನು, ಏನು ಎತ್ತ, ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ರಿ, ಏನು, ಈ ಎಲ್ಲಾ ವಿಚಾರಗಳ ಬಗ್ಗೆ ಸ್ವತಃ ದರ್ಶನ್ನಿಂದ ಮಾಹಿತಿ ಪಡೆಯುವ ಕೆಲಸ IT ಅಧಿಕಾರಿಗಳಿಂದ ಆಗ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. IT ಅಧಿಕಾರಿಗಳು ಜೈಲಿಗೆ ಎಂಟ್ರಿ ಕೊಡ್ತಾ ಇರುವಂತಹ ದೃಶ್ಯಗಳಿದು. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡೆಯೋಣ. ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ಈಗ ಬಳ್ಳಾರಿ ಸೆಂಟ್ರಲ್ ಜೈಲ್ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೇಣುಕಾರಾಧ್ಯ, ಗಮನಿಸ್ತಾ ಇದೀವಿ IT ಅಧಿಕಾರಿಗಳು ಈಗ ಎಂಟ್ರಿ ಕೊಟ್ಟಿದ್ದಾರೆ, ವಿಚಾರಣೆಗೆ ಒಳಪಡಿಸಿದ್ದಾರೆ ಆರೋಪಿ ನಟ ದರ್ಶನ್ ಅನ್ನ. ಹಣದ ಮೂಲವೇ ಈಗ ಮುಖ್ಯ ವಿಚಾರ ಆಗಿದೆ. ಎಕ್ಸಾಕ್ಟ್ಲಿ ಜೈಲು ಒಳಗಡೆ ಈಗ ಏನ್ ನಡೀತಾ ಇದೆ, ತಮಗೆ ಏನೆಲ್ಲ ಮಾಹಿತಿ ಸಿಕ್ಕಿದೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ದರ್ಶನ್ ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಿಂದ ಮುಕ್ತಿಗಾಗಿ ಅಂದರೆ ಬೇಲ್ನ ನಿರೀಕ್ಷೆಯಲ್ಲಿದ್ದರು. ಆದರೆ ಈಗ ಅವರಿಗೆ IT ಶಾಕ್ ಎದುರಾಗಿರ್ತಕ್ಕಂಥದ್ದು. ಅಂದರೆ ಆ ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆಗಿರ್ತಕ್ಕಂಥ ಹಣದ ವ್ಯವಹಾರ ಹಾಗೂ ನಗದು ವರ್ಗಾವಣೆ